ನಮಸ್ಕಾರ. ಬಿಗ್ ಬಾಸ್ ದಿನೇ ದಿನೇ ವಿಶಿಷ್ಟ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತಿದೆ. ದಿನೇ ದಿನೇ ಕುತೂಹಲ ಹೆಚ್ಚಾಗುತ್ತಿದೆ. ಇನ್ನೂ ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಮುಗಿಯಲಿದ್ದು, ಈ ಸಂದರ್ಭದಲ್ಲಿ ಟಾಸ್ಕ್ಗಳ ಭರಾಟೆಯೂ ಕೂಡ ಜೋರಾಗಿದೆ. ಜೊತೆಗೆ ತಾವೇ ಬಿಗ್ ಬಾಸ್ ಕಿರೀಟ ಪಡೆಯಬೇಕು ಎಂದು ಎಲ್ಲ ಸ್ಪರ್ಧಿಗಳು ಹಂಬಲಿಸುತ್ತಿದ್ದಾರೆ. ಟಾಸ್ಕ್ ಗೆಲ್ಲಲು ಶತಗತಾಯುಗ ಪ್ರಯತ್ನ ಮಾಡುತ್ತಾ, ಇದರ ನಡುವೆಯೇ ಬಿಗ್ ಬಾಸ್ ತನ್ನ ಸ್ಪರ್ಧಿಗಳಿಗೆ ಆಗಾಗ್ಗೆ ಸರ್ಪ್ರೈಸ್ ಕೂಡ ನೀಡುತ್ತಲೇ ಇರುತ್ತದೆ. ಕೆಲ ದಿನಗಳ ಹಿಂದೆ ಮನೆ ಅಡುಗೆಯನ್ನು ಸವಿಯುವ ಅವಕಾಶವನ್ನು ಸ್ಪರ್ಧಿಗಳಿಗೆ ನೀಡಲಾಗಿತ್ತು. ಇದೀಗ ಇಬ್ಬರು ಅಮ್ಮಂದಿರ ಎಂಟ್ರಿ ಆಗಿದೆ. ಇಬ್ಬರೂ ಅಮ್ಮಂದಿರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಪಾಸ್ ಕೊಟ್ಟು ಬಿಗ್ ಬಾಸ್ ಮಂದಿಗೆ ಕ್ರಿಸ್ಮಸ್ ಗಿಫ್ಟ್ ಕೂಡ ನೀಡಿದ್ದಾರೆ. ಅವರೆಂದರೆ ನಮ್ರತಾ ಗೌಡ ಹಾಗೂ ವರ್ತೂರು ಸಂತೋಷ್ ಅವರ ತಾಯಿ. ಈ ಇಬ್ಬರು ಅಮ್ಮಂದಿರು ಬರುವ ಸುದ್ದಿ ಕೇಳಿ ಕುಣಿದಾಡಿದ್ದಾರೆ. ಇದರ ಪ್ರೊಮೋವನ್ನು ಬಿಗ್ ಬಾಸ್ ರಿಲೀಸ್ ಮಾಡಿದೆ. ನಮ್ರತಾ ಗೌಡ ತಾಯಿ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ನಂತರ ವರ್ತೂರು ಸಂತೋಷ್ ಅವರ ತಮ್ಮ ಎರಡನೇ ಬಾರಿ ಎಂಟ್ರಿ ಕೊಟ್ಟು, ಈ ಹಿಂದೆ ಹುಲಿಯುಗುರು ಪ್ರಕರಣದಲ್ಲಿ ವರ್ತೂರು ಅವರು ಜೈಲಿಗೆ ಹೋಗಿ ಬಂದ ನಂತರ ತಾವು ಬಿಗ್ ಬಾಸ್ ಆಡುವುದಿಲ್ಲ ಎಂದು ವರ್ತೂರು ಅವರು ಹೇಳಿದ್ದರು. ಮನೆಗೆ ಹೋಗುವುದಾಗಿ ಕಟ ಕೂಡ ಹಿಡಿದಿದ್ದರು. ಕಾರಣ ಅವರ ಅಮ್ಮನ ಎಂಟ್ರಿ ಆಗಿತ್ತು. ಅಮ್ಮ ಬಂದು ಸಮಾಧಾನ ಪಡಿಸಿದ್ದರು. ಇದೀಗ ಎರಡನೇ ಬಾರಿ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ಜೊತೆಗೆ ವಿನಯ್ ಅವರನ್ನು ಕುರಿತು ವರ್ತೂರು ಸಂತೋಷ್ ಅವರ ತಾಯಿ ವಿಲನ್ ರೀತಿ ಆಟ ಎಂದಿದ್ದಾರೆ. ಈ ಮನೆಯಲ್ಲಿ ನಾನೊಬ್ಬನೇ ವಿಲಾನ ಎಂದು ಆಗ ವಿನಯ್ ಪ್ರಶ್ನೆ ಮಾಡಿದ್ದಾರೆ. ಅಮ್ಮ ಬೇಡ ಸುಮ್ಮನೆ ಇರು ಎಂದು ವರ್ತೂರು ಸಂತೋಷ್ ಸನ್ನೆ ಕೂಡ ಮಾಡಿದ್ದಾರೆ. ಇದನ್ನು ನೋಡಿ ಮನೆಯವರು ಕೂಡ ನಕ್ಕಿದ್ದಾರೆ. ಈ ದಿನಕ್ಕಾಗಿ ಕಾಯ್ತಿದ್ದ ಸ್ಪರ್ಧಿಗಳು ಮನೆ ಮಂದಿಯನ್ನೆಲ್ಲ ಕಂಡು ಫುಲ್ ಖುಷಿಯಾಗಿದ್ದಾರೆ. ಮತ್ತೆ ಯಾವೆಲ್ಲ ಸದಸ್ಯರ ಮನೆಯವರು ಬಿಗ್ ಬಾಸ್ ಮನೆಯೊಳಗೆ ಭೇಟಿ ಕೊಡುತ್ತಾರೆ, ಮನೆಯವರನ್ನು ನೋಡಿ ಸದಸ್ಯರ ರಿಯಾಕ್ಷನ್ ಹೇಗಿತ್ತು ಎಂಬುದನ್ನು ಬಿಗ್ ಬಾಸ್ನಲ್ಲಿಯೇ ನೋಡಬೇಕು. ಹೌದು ಸ್ನೇಹಿತರೆ, ಇವತ್ತಿನ ಬಿಗ್ ಬಾಸ್ ಇದೆ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.